ಇನ್ನು ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ ಶತಾಯಗತಾಯ ಗೆಲ್ಲಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸ್ಟಾರ್ ಪ್ರಚಾರಕಿಯಾಗಿ ರಮ್ಯಾ ಕರೆ ತರೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಓಕೆ, ಸ್ಟಾರ್ ಪ್ರಚಾರಕಿಯಾಗಿ ಮಾಜಿ ಸಂಸದೆ ರಮ್ಯಾ ಅವರನ್ನ ಕರೆತರೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ನಟಿ ರಮ್ಯಾ ಅವರ ಜನಪ್ರಿಯತೆಯನ್ನು ಬಳಸ್ಕೊಳ್ಳೋದು ಅವ್ರ ಲೆಕ್ಕಾಚಾರ ಅಂತೆ. ಮೈಸೂರು ಮಂಡ್ಯ ಕ್ಷೇತ್ರಗಳಲ್ಲಿ ಪ್ರಚಾರ ನಡೆಸ್ತಾರಂತೆ ಮಾಜಿ ಸಂಸದೆ ರಮ್ಯಾ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಮೈಸೂರು ಮಂಡ್ಯದಲ್ಲಿ ಅವರು ಪ್ರಚಾರವನ್ನು ನಡೆಸಿದರು. ಈ ಬಾರಿಯೂ ಕೂಡ ಅವ್ರನ್ನ ಕರ್ಕೊಂಡು ಬರಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಈಗಾಗಲೇ ಹೈಕಮಾಂಡ್ ಬಂದಿದೆ. ಆ್ಯಂಡ್ ಅವರು ಪ್ರಚಾರಕ್ಕೆ ಅವ್ರನ್ನ ಕರೆದಾಗ ಅವರು ಸಮಯವನ್ನು ಕೊಟ್ಟು ಅವರು ಬಂದು ಪ್ರಚಾರವನ್ನು ಮಾಡ್ತಾರೆ. ಯಾಕೆ ಅಂತಂದರೆ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ, ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಅದನ್ನು ಕಳ್ಕೊಂಡ್ರೆ ಒಂಥರ ಮುಖ್ಯಮಂತ್ರಿಗಳಿಗೂ ಮುಜುಗರ, ಪಕ್ಷಕ್ಕೂ ಮುಜುಗರ. ಹಾಗಾಗಿ ಯಾವ ಚಾನ್ಸನ್ನು ಬಿಡಬಾರ್ದು, ಅವಕಾಶ ಎಲ್ಲೆಲ್ಲಿದೆ ಎಲ್ಲವನ್ನ ಕೂಡ ಬಾಚಿ ಪಡ್ಕೋಬೇಕು ಅಂತಕ್ಕಂಥದ್ದು ಅವ್ರ ಲೆಕ್ಕಾಚಾರ. ರಮ್ಯಾ ಅವ್ರನ್ನ ಕರ್ಕೊಂಡು ಬರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ರಮ್ಯಾ ಅವರು ಪ್ರಚಾರಕ್ಕೆ ಬರೋದ್ರಿಂದ ಎಷ್ಟು ದೊಡ್ಡ ಬದಲಾವಣೆಯನ್ನು ನಿರೀಕ್ಷೆ ಮಾಡಬಹುದು? ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ಸಂಪರ್ಕ ಮಾಡ್ತೀನಿ. ಬಟ್ ರಮ್ಯಾ ಅವರನ್ನ ಈಗ ಕರೆತರುವಂತಹ ಪ್ಲ್ಯಾನ್, ಪ್ರತಿ ಬಾರಿ ಚುನಾವಣೆ ಬಂದಾಗ ರಮ್ಯಾ ಅವರೇ ಸ್ಪರ್ಧೆ ಮಾಡ್ತಾರೆ, ಅವರೇ ಬರ್ತಾರೆ ಅಂತ ಸುದ್ದಿ ಆಗುತ್ತೆ. ಈ ಸರ್ತಿ ಅಂತೂ ರಮ್ಯಾ ಅವರು ಎಲ್ಲೂ ಕಣಕ್ಕಿಳಿಯುವಂತಹ ಸಾಧ್ಯತೆಗಳಿಲ್ಲ, ಯಾಕೆಂದರೆ ಟಿಕೆಟ್ ಎಲ್ಲ ಅನೌನ್ಸ್ ಆಗಿದೆ. ಹಾಗಾಗಿ ಈಗ ಅವ್ರನ್ನ ಪ್ರಚಾರಕ್ಕೆ ಬಳಸ್ಕೊಳ್ತಕ್ಕಂಥ ಪ್ಲ್ಯಾನನ್ನು ಮಾಡಿದ್ದಾರೆ. ಹಾಗಾಗಿ ರಮ್ಯಾ ಅವರ ಅಭಿಮಾನಿಗಳು ಇವತ್ತಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲೇ ಇದ್ದಾರೆ. ಸೊ ಹಾಗಾಗಿ ರಮ್ಯಾ ಅವರ ಮುಖವನ್ನು ನೋಡಿ ಕಾಂಗ್ರೆಸ್ಗೆ ಓಟ್ ಕೊಡ್ತಕ್ಕಂಥ ಜನನೂ ಇದ್ದಾರೆ. ಅವರನ್ನು ಕರ್ಕೊಂಡು ಬಂದು ಅವ್ರನ್ನ ಬಳಕೆ ಮಾಡ್ಕೊಳ್ಳೋಣ ಅಂತಕ್ಕಂಥ ಪ್ಲ್ಯಾನ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ KP ನಾಗರಾಜ್ ಅವರಿಂದ ಪಡೆಯೋಣ. KP, ರಮ್ಯಾ ಅವರ ಪ್ರಚಾರ ಎಷ್ಟು ದೊಡ್ಡ ಬದಲಾವಣೆಯನ್ನು ತರಬಲ್ಲದು ಚುನಾವಣೆಯಲ್ಲಿ ಅಂತ? ಸ್ಟಾರ್ ಪ್ರಚಾರಕರ ಪ್ರಚಾರಗಳು ಎಷ್ಟು ದೊಡ್ಡ ಬದಲಾವಣೆ ತರುತ್ತೋ ಇಲ್ವೋ, ಅಂದರೆ ಮತವಾಗಿ ಅದೆಷ್ಟು ಮಟ್ಟಿಗೆ ಪರಿವರ್ತನೆ ಆಗೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿಯಂಥ ಒಂದು ಬೂಮ್ ಕ್ರಿಯೇಟ್ ಆಗುವಂಥದ್ದು, ಅಂದರೆ ಅಬ್ಬರತೆ ಕ್ರಿಯೇಟ್ ಆಗುವಂಥದ್ದಕ್ಕೆ ಸ್ಟಾರ್ ಪ್ರಚಾರಕರ ಬಳಕೆ ಆಗುತ್ತೆ. ಕೆಲವೊಂದಿಷ್ಟು ಪ್ರಮಾಣದಲ್ಲಿ ಅವರು ವೋಟಿಂಗನ್ನು ಕನ್ವರ್ಟ್ ಮಾಡ್ಬೋದು, ಆದರೆ ಚುನಾವಣೆಗಳಲ್ಲಿ ವೋಟಿಂಗ್ ಕನ್ವರ್ಟ್ ಜೊತೆಗೆ ಪ್ರಚಾರದ ಅಬ್ಬರವೂ ಕೂಡ ಹೆಚ್ಚು ಮಾಡುವಂಥದ್ದು ಬಹಳ ಮುಖ್ಯ. ಆ ಎಲ್ಲದರ ಹಿನ್ನೆಲೆಯಲ್ಲಿ ಸ್ಟಾರ್ ಪ್ರಚಾರಕರಾಗಿ ರಮ್ಯಾ ಅವರನ್ನು ಕರೆತರುವಂತಹ ಪ್ಲಾನಲ್ಲಿ ಕಾಂಗ್ರೆಸ್ ಇದೆ. ಹೀಗಾಗಿ ಇವತ್ತು ಬಹುತೇಕ ಸ್ಟಾರ್ ಪ್ರಚಾರಕರು ಯಾರ್ಯಾರು ಮೈಸೂರಿಗೆ ಬರಬೇಕು, ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಪ್ರಚಾರ ಮಾಡಬೇಕು ಅನ್ನುವಂಥದ್ದರ ತೀರ್ಮಾನ ಆಗುತ್ತೆ. ಅದ್ರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ, ಯಾಕೆಂದರೆ ಜಾತಿವಾರಿನ ಲೆಕ್ಕವೂ ಕೂಡ ಇಲ್ಲಿ ಬಹಳ ಮುಖ್ಯ. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ನಡೆಸುವಂತಹ ಸಭೆಗಳಲ್ಲಿ ಈ ವಿಚಾರದ ಬಗ್ಗೆಯೂ ಕೂಡ ಪರ್ಟಿಕ್ಯುಲರ್ ಆಗಿ ಚರ್ಚೆಗಳು ಆಗುತ್ತೆ. ಯಾವ್ಯಾವ ಸಂದರ್ಭದಿಂದ ಪ್ರಚಾರ ಶುರುವಾಗಬೇಕು ಮತ್ತು ಯಾವ್ಯಾವ ಹಂತದಲ್ಲಿ ನಡಿಬೇಕು ಅನ್ನುವಂಥದ್ದು. ಹಾಗಾಗಿ ಬಹುತೇಕ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂಥ M ಲಕ್ಷ್ಮಣ್ ಸ್ಟಾರ್ ಪ್ರಚಾರಕರಿಗೆ ಯಾರ್ಯಾರು ಬರಬೇಕು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ತಮ್ಮದೇ ಆದಂಥ ಒಂದು ಲಿಸ್ಟನ್ನು ಮಾಡ್ಕೊಂಡಿದ್ದಾರೆ. ಅದರ ಮನವಿಯನ್ನು ಕೂಡ ಮುಖ್ಯಮಂತ್ರಿಗಳ ಬಳಿಯಲ್ಲಿ ಇಡ್ತಾರೆ. ಆ ಒಂದು ಪಟ್ಟಿಯಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥ ಹೆಸರು ನಟಿ ರಮ್ಯಾ ಅವರು. ರಮ್ಯಾ ಅವರನ್ನು ಈಗಾಗಲೇ ಸಂಪರ್ಕ ಮಾಡಿದರೋ ಇಲ್ಲೋ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಸದ್ಯಕ್ಕಂತೂ ಜಿಲ್ಲಾ ಕಾಂಗ್ರೆಸ್ನವರು ರಮ್ಯಾ ಅವರನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಲೋಕಸಭಾ, ಅದರಲ್ಲೂ ಪ್ರಮುಖವಾಗಿ ಮೈಸೂರಿನ ಬಹುತೇಕ ಸಿಟಿಗೆ ಸಂಬಂಧಪಟ್ಟಂಥ ಕ್ಷೇತ್ರಗಳಲ್ಲಿ 1-2-3 ದಿನಗಳ ಕಾಲ ಪ್ರಚಾರಕ್ಕೆ ಕರೆತರಬೇಕನ್ನುವಂಥ ಉದ್ದೇಶವನ್ನಂತೂ ಸ್ಪಷ್ಟವಾಗಿ ಹೊಂದಿದ್ದಾರೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿದೆ KP, ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಸೊ ಇದು ಒಂದು ಕಡೆ ಮೈಸೂರು ಮಂಡ್ಯ ಕ್ಷೇತ್ರಗಳಲ್ಲಿ ನಟಿ ರಮ್ಯಾ ಅವರ ಜನಪ್ರಿಯತೆಯನ್ನು ಬಳಸಿಕೊಂಡು ಪ್ರಚಾರ ಮಾಡ್ತಕ್ಕಂಥ ವಿಚಾರ. ಈ ನಡುವೆ